ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ಸ್ಪೆಷಲ್ ಆಗಿ ನಿಮಗೆಲ್ಲರಿಗೂ ಸ್ವಾಗತ. ಏನಿವತ್ತು ಸ್ಪೆಷಲ್ ಆಗು ಅಂತಂದರೆ, ಇವತ್ತು ನಮ್ಮ ಮನೇಲಿ ಅಡಿಕೆ ಕೊಯ್ತಾ ಇದ್ದಾರೆ. ಏನಿವತ್ತು ಅಡಿಕೆ ಕೊಯ್ದು ಬಿಟ್ಕೊಂಡು ರೋಡಿಗೆಲ್ಲ ಬಂದಿದ್ದೀರಂತ ಅಂದ್ಕೋಬೇಡಿ. ಅಡಿಕೆ ಕೊಯ್ಬೇಕಿದ್ರೆ ನಾನೊಬ್ಬಳೇ ಮನೇಲಿ ಎತ್ಕೊಂಡು ಅಡಿಕೆ ಕೊಯ್ಯಲ್ಲ. ಸೊ ಅಕ್ಕ ಬರ್ತಾ ಇದ್ದಾಳೆ, ಅಕ್ಕಂಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ. ಇವತ್ತು ಬೆಳಿಗ್ಗೆ 5:30ಗೆ ಎದ್ದು ತಿಂಡಿ ಎಲ್ಲ ತಿನ್ಕೊಂಡು ಬಂದಿದ್ದೀನಿ. ಆಲ್ರೆಡಿ 7:30 ಆಗಿದೆ. ಅಕ್ಕ ಬೇಗ ಬರಬೇಕಿತ್ತು, ಬಸ್ ಯಾಕೋ ಲೇಟು ಅನಿಸುತ್ತೆ. ಅವಳು ಬಂದಾಗೆಲ್ಲ ಬಸ್ ಲೇಟೇ ಬಿಡಿ. ಸೊ ಯಾವಾಗಲೂ ಕೂಡ ಅವಳೇ ಫಸ್ಟ್ ಬಂದು ಇಳಿತಾಳಂತಾಳೆ ಬರ್ತೀನಿ ಮನೆಯಿಂದ. ಆದರೆ ಅವಳು ಯಾವತ್ತೂ ಕೂಡ ಬೇಗ ಬಂದೇ ಇಲ್ಲ. ಸೊ ಬರ್ತಾಳೆ ಅನಿಸುತ್ತೆ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಂಡುಬರುವಂತಹ ಬೆಲ್ ಐಕನ್ ಒತ್ತಿ. ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು. ಸೊ ಫುಲ್ ಇಬ್ಬನಿ ಇದೆ. ಸೊ ಏನೂ ಕಾಣಿಸ್ತಾನೇ ಇಲ್ಲ. ಫುಲ್ ಅಂದರೆ ಫುಲ್ ಇಬ್ಬನಿ ಬೀಳ್ತಾ ಇದೆ. ಸೊ ನಿನ್ನೆ ಇದಕ್ಕಿಂತಲೇ ಜಾಸ್ತಿ ಇತ್ತು. ಸುಮಾರು 10 ಗಂಟೆ ಆದರೂ ಕೂಡ ಇಬ್ಬನಿ ಹೋಗ್ತಾನೇ ಇರಲಿಲ್ಲ. ಸೊ ಬಸ್ಸು ಕೂಡ ರೈನಿ ಅಂತ ಹೋಗ್ತಾ ಇದೆ ಹಿಂದ್ಗಡೆಯಿಂದ. ಸೊ ಆದರೆ ನಮ್ಮ ಅಕ್ಕನ ಬಸ್ ಬಂದಿಲ್ಲ. ಸೊ ನೋಡುವ, ವೇಟ್ ಮಾಡುವ. ರೋಡ್ ಕ್ರಾಸಿಗೆ ನಿಂತ್ಕೊಂಡಿದ್ದೀನಿ. ಬಂದರೆ ಅವಳನ್ನೇ ಪಿಕಪ್ ಮಾಡಿ ಸೊ ನೆಕ್ಸ್ಟು ಮನೆಗೆ ಹೋಗಿ ತೋಟಕ್ಕೆ ಹೋಗಬೇಕು. ಸೊ ಎಲ್ಲನೂ ಅಡುಗೆ ಎಲ್ಲ ಮಾಡ್ಕೊಂಡು ತಗೊಂಡು ಹೋಗ್ಬೇಕು. ಸೊ ನೆಕ್ಸ್ಟ್ ಸಿಗುವ ಅಕ್ಕಿನ ದೇವ್ರಿ, ನಮ್ಮ ಅಕ್ಕ ಎಷ್ಟೊತ್ತಿಗೆ ಬರ್ತಾಳೋ, ದಿನ ಇದೇ ಆಯಿತು ಅಪ್ಪ. ಯಾವಾಗಳು ಬರ್ತಾಳ ಅಂತಂದರೆ ಕಾಯೋದೇ ಆಯಿತು. ಸೊ ಹಬ್ಬ ಏನಪ್ಪ ಸಾಕಾಗೋಯ್ತು. ಅಕ್ಕ ಬಂದ್ಲು ಅನಿಸುತ್ತೆ. ಸೊ ಹಾರ್ನ್ ಕೇಳಿಸ್ತು. ಸೊ ಬಂದು ಅವಳು ವಿಡಿಯೋ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಸೊ ಬಂದು ನೋಡು, ಇಲ್ಲೇ ನಿಲ್ಲಿಸ್ರಪ್ಪು. ಹಾಯ್ ಮಾಡು. ಹಾಯ್ ಹಾಯ್. ಇಷ್ಟು ಲೇಟಾಗಿ ಬರ್ತೀವಿ ಪ್ರತಿ ಸಲನೂ. ಸೊ ಬನ್ನಿ ಹೋಗುವ. ಸೊ ಕೊನೆಗೂ ಅಕ್ಕಂಗೆ ಮನೆಗೆ ತಂದುಬಿಟ್ರು. ಸೊ ನಮ್ಮ ಅಕ್ಕ ಬಂದಿದ್ದಾಳೆ. ಹಾಗೆ ನಮ್ಮ ಅಮ್ಮ ಬೆಳಿಗ್ಗೆ ಗುಡಿಸ್ತಾ ಇದ್ದಾರೆ. ಅಪ್ಪ ಆಲ್ರೆಡಿ ದಾರಿ ಎಲ್ಲ ಗುಡಿಸಿಟ್ಟಿದ್ದಾರೆ. ಇವತ್ತು ಅಕ್ಕಿ ಕೊಯ್ಲಾದ್ರೆ ನಮ್ಮ ಮನೆಗೆ ಎಲ್ಲ ಕೆಲಸನೂ ಬೆಳಿಗ್ಗೆ ಸ್ಟಾರ್ಟ್. ಸೊ ಇವಾಗ ಬೇಗ ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಸೊ ನೆಕ್ಸ್ಟ್ ತೋಟಕ್ಕೆ ಹೋಗುವ. ಮಕ್ಕ ಏನೇನು ತಂದಿದ್ದಾಳಂತ ನೋಡೇ ಬಿಡುವ. ದೊಣ್ಣೆಟ್ಟು ಏ ತಿಂತ್ಲ ಅವಳು. ಒಂದು ಬಿಸ್ಕಿಟ್ ಕೊಟ್ಟು ಹಂಗೆ ಹೊಡ್ಕೊಂಡು ತಿಂದಿದ್ಲು. ಬೆಕ್ಕುಗಳು ಕಾಟ, ನಮ್ಮ ಅಕ್ಕನ ಕಾಟ ಇವತ್ತು ತಡ್ಕೊಳಿಕ್ಕಾಗೋದಿಲ್ಲ. ಎಷ್ಟು ತಂದಿದ್ದೆ? ಇಷ್ಟೆಲ್ಲ ತಂದಿದ್ಯಾ ನಂಗೆ ಅರಿಷ್ಕಾರ. ಥ್ಯಾಂಕ್ ಯು. ವಾಟ್ ಈಸ್ ದಿಸ್? ಇದೆ ಅಂತ ನೋಡಿ ನಮ್ಮ ಅಕ್ಕ ಎಷ್ಟು ಹೊಲಸಿದ್ದಾಳೆ ಅಂತ ಹೇಳಿ. ಎಷ್ಟು ಹೊಲಸಿದ್ಯಾ ನೀನು? ದಿಸ್ ಇಸ್ ಟೂ ಮಚ್. ಐ ಹೇಟ್ ಯು. ತೋಟಕ್ಕೆ ಹೋಗೋಕೆ ರೆಡಿ ಆಗಿದ್ದೀವಿ. ಅನ್ನ ಸಾಂಬಾರೆಲ್ಲ ತುಂಬ್ಕೊಂಡಿದ್ದೀವಿ. ಅರ್ಧ ತಿಂಡಿನೆಲ್ಲ ಆಲ್ರೆಡಿ ಮುಂದ್ಗಡೆ ಕಳಿಸಿದ್ದೀವಿ ಅವ್ರು ಹೋಗೋರೆಲ್ಲ. ಸೊ ಇವಾಗ ನಾನು ಅಕ್ಕ ಇಬ್ಬರು ಸೇರ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ಸರಿಯಾಗಿ 10:30 ಆಗಿದೆ. ಸೊ ಹೋಗಿ ತೋಟಕ್ಕೆ ಹೋಗಿ ಅಡಿಕೆ ಹಾಕುದ ಏನು ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ನೋಡುವ. ಕೈ ಚೀಲ ತಗೊಂಡು ಹೋಗೋದ್ಬಿಟ್ಟು ಹಾಗೆ ಹೋದಿಯಲ್ಲ. ಇವಳು ನೋಡ, ನಮ್ಮ ಇಬ್ಬರದ್ದು ಕತೆ ಇಷ್ಟೆಯ. ಇವತ್ತು ಹಿಂಗೆ ಬೊಬ್ಬೆ ಹಾಕೊಂತಿದ್ರೆ ಎಷ್ಟು ಸಲ ಬಯಸ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಬನ್ನಿ ತೋಟಕ್ಕೆ ಹೋಗಿ ಸಿಗುವ. ಸೊ ಆಲ್ರೆಡಿ ಹೋಗಿ ಕೊನೆ ಕೊಯ್ತಿದ್ದಾರೆ ಅನ್ಸುತ್ತೆ. ನಾವು ಬರೀ ಹರಟೆ ಹೊಡ್ಕೊತ ಇದ್ವಿ ಇಬ್ಬರು ಸೇರಿಕೊಂಡು. ಸೊ ಈಗೆಲ್ಲ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ವಿ. ಫೈನಲಿ ಬಂದ್ವಿ. ಈ ಥರ ಮರದ ಕೆಳಗಡೆ ಗಾಡಿ ನಿಲ್ಲಿಸುವಂಥ ಕತೆ. ಒಂದು ಗಾಡಿ ಅಲ್ಲಿ ನಿಂತ್ಕೊಂಡಿದೆ, ಇನ್ನೊಂದು ಗಾಡಿ ಇಲ್ಲಿ ನಿಂತ್ಕೊಂಡಿದೆ, ನಮ್ಮ ಗಾಡಿ ಇಲ್ಲಿ ನಿಂತ್ಕೊಂಡಿದೆ. ಬಿಸಿಲು ಬಂದರೆ ಬಿಸಿಲು ತಾಕತ್ತೆ ಅಂತೇಳಿ ಇವತ್ತು ಬಿಸಿಲೆಲ್ಲ ಫುಲ್ ಮೋಡ. ಆದರೂ ಎಲ್ಲನೂ ಮರದಡಿಗೆ ಹೋಗಿಸಿ ಹಾಕಿಟ್ಟಿದ್ದೀವಿ. ಸೊ ಈಗ ಹೋಗಿ ತೋಟಕ್ಕೆ ಹೋಗಿ ನೋಡ್ಕೊಂಬರ್ಬೇಕು. ಆಲ್ರೆಡಿ ಹೊರೋರು ಹೊರ್ತಾ ಇದ್ದಾರೆ, ತೆಗಿತಾ ಇದ್ದಾರೆ, ಎಲ್ಲ ಮಾಡ್ತಾಯಿದ್ದಾರೆ. ನಾವು ಮಾತ್ರ ಆರಾಮ್ಸೆ ಎಲ್ಲ ಉಣ್ಕೊಂಡು ತಿನ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇಷ್ಟನ್ನು ಅದಕ್ಕೆ ಆಲ್ರೆಡಿ ತಂದು ಹಾಕಿದ್ದಾರೆ. ಅದೇ ಟೀ ಮಾಡಿಕೊಂಡೆ, ಬ್ಲ್ಯಾಕ್ ಟೀ. ಹಾಲಿಲ್ಲ. ಇನ್ನೊಂದು ಚಪ್ಪೆ ಚಹಾ ಅಲ್ಲಿ ಬುಟ್ಟೊಳಗೆ ಹಾಕಿ ಕಳಿಸಿದ್ದೀನಿ. ಕೊನೆ ಹೋರೋರು ತಲೆ ಮೇಲೆ ಚಪ್ಪೆ ಚಹಾನ. ಇದು ಶೀಯ ಚಹಾ. ತೋಟಕ್ಕೆ ಹೋಗಿ ಈಗ ತಿನ್ನೋದು. ಆಲ್ರೆಡಿ ತೆಗಿತಾ ಇದ್ದಾರೆ, ಇಲ್ಲಿ ಹೆಕ್ತಾ ಇದ್ದಾರೆ. ಏನು ಬೊಬ್ಬೆ ಅಂದರೆ ಇಲ್ಲಿ ಇವತ್ತು ಅಕ್ಕ ತೋಟಕ್ಕೆ ಬಂದು ತ್ರಾಸು ಕೊಡ್ತಾ ಇದ್ದಾಳೆ. ನೋಡಿ ಇಷ್ಟು ತ್ರಾಸು ಕೊಡ್ತಾಳೆ ಅಂದರೆ ಎಲ್ಲ ತಿನ್ನ ಕುತ್ಕೊಂಡಿದ್ದಾರೆ. ಆದರೆ ನಮ್ಮಕ್ಕ ಇಲ್ಲಿ ಕುತ್ಕೊಂಡು ತ್ರಾಸು ಕೊಡ್ತಾ ಇದ್ದಾಳಪ್ಪೋ. ಇಷ್ಟು ಕೆಲಸ ಮಾಡಿದ್ರು ನಮ್ಮಕ್ಕ ತ್ರಾಸು ಕೊಡ್ತಾಳೆ. ಮನೆಯೆಲ್ಲ ಚೆಂದ ನೋಡ್ಕೊತಿದ್ದೀನಿ. ಆದರೂ ನಮ್ಮಕ್ಕ ಬೆಂಗಳೂರಿಂದ ಬಂದು ಮನೆ ಹತ್ರ ನಂಗೆ ತ್ರಾಸು ಕೊಡ್ತಾ ಇದ್ದಾಳೆ. ಮಗನೇ ತೋರಿಸ್ತಾ ಇಲ್ಲ. ಇವತ್ತು ನಮ್ಮದು ಮೊದಲನೇ ಅಡಿಕೆ ಕೊಯ್ಲು.
ಸೊ ಅಡಿಕೆನ ತೆಗಿತಾ ಇದ್ದೀವಿ. ಇಲ್ಲಿ ಹೈಟ್ ಹೋಗಿಲ್ಲ, ಮರ ಎಲ್ಲ ಗಿಡ್ಡವಾಗಿದೆ. ಹಾಗೆ ಹತ್ತಿ ಇಳಿದು ಈ ಥರ ಮಾಡಿ ಅಡಿಕೆನ ತೆಗಿಬೇಕಾಗತ್ತೆ. ಹೀಗೆ ತೆಗೆಯೋದ್ರಿಂದ ಕೊನೆಗೊಟ್ಟಿಗೆ ಸ್ವಲ್ಪ ತ್ರಾಸಾಗುತ್ತೆ. ಯಾಕೆಂದರೆ ಒಂದು ಮರದಿಂದ ಒಂದು ಮರಕ್ಕೆ ದಾಟು ಹೋಗೋ ಥರ ಇದ್ದರೆ ತುಂಬ ಈಸಿ ಆಗುತ್ತೆ. ಹತ್ತು ಇಳಿದು ಮಾಡಿದ್ರೆ ತುಂಬ ಟೈಮು ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಫಸ್ಟಿಗೆ ನಾವು ಕೆಳಗಿಂದ ತೆಗಿತಾ ಬರ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡಿಕೊಂಡು ಈಗ ತೋಟಕ್ಕೆ ಹೋಗ್ತಾ ಇದ್ದೀನಿ. ಸೊ ಆಲ್ರೆಡಿ ಕೊನೆ ಕೊಯ್ಲಿಕ್ಕೆ ಹೋಗಿದ್ದಾರೆ. ಓರೋನ್ ಮಾತ್ರ ಇನ್ನೂ ಹೊಟ್ಟೆ ಮೇರು ಮಾಡ್ಕೊಂಡು ಮಲ್ಕೊಂಡಿದ್ದಾನೆ. ಸೊ ಬೆಳಿಗ್ಗೆ ಹೊತ್ತು ಇಷ್ಟನ್ನು ತೆಗೆದ್ರು, ಅಲ್ಲಿ ಎಷ್ಟು ಕೆಂಪಡಿಕೆ. ಸೊ ಈಗ ಬೆಳಿಗ್ಗೆ ಏನು ಕೊನೆ ಕೊಯ್ದೆಲ್ಲ ಲಾಗ್ ಮಾಡಿಲ್ಲ. ಸೊ ಗಿಡ್ಡ ಇತ್ತಾಗಿತ್ತು ಅಡಿಕೆ, ಅಂದರೆ ಮರ ಹೈಟ್ ಹೋಗಿರಲಾಗಿತ್ತು, ಅಲ್ಲಿ ತೆಗಿತಾ ಇದ್ದಿದ್ರು. ಸೊ ಮಧ್ಯಾಹ್ನ ಮೇಲೆ ಅಡಿಕೆ ತೆಗೆಯೋದು ಎಕ್ಕುವುದು ಎಲ್ಲ ಅಷ್ಟಾಗುತ್ತೋ ಅಷ್ಟನ್ನು ಲಾಗ್ ಮಾಡುವ ಅಂತ ಹೇಳಿ. ಸೊ ಬನ್ನಿ ಹೋಗುವ. ಈಗ ನಿಮ್ಮ ಪಾಳಿಗೆ ಬರ್ತೀನಿ. ಬೆಳಿಗ್ಗೆ ಸುಮ್ಮನೆ ಇದ್ನಾಗಿತ್ತು. ಇಲ್ಲಿ ಕೊನೆ ಕೊಯ್ಯೋರು ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮನ ಮಗ. ಸೊ ಬೇರೆ ಯಾರೂ ಬರಲ್ಲ, ನಮ್ಮ ಅಣ್ಣನೇ ಕೂಡ ನಮ್ಮ ಮನೆಗೆ ಅಡಿಕೆ ಕೊಯ್ಯಕ್ಕೆ ಬರುವುದು. ಸೊ ಇವತ್ತು ಒಬ್ಬರೇ ಬಂದಿದ್ದಾರೆ, ನಾಳೆ ಇಬ್ಬರು ಬರ್ತಿದ್ದಾರೆ. ಇವರು ಅಣ್ಣ ಮತ್ತು ಇವರು ತಮ್ಮ. ಇವರು ಟೋಟಲಾಗಿ ಇವರು 3 ಜನ ಅಣ್ಣ ತಮ್ಮಂದಿರು. ಇವತ್ತೇ ದೊಡ್ಡಣ್ಣ ಬಂದಿದ್ದಾನೆ ಅಡಿಕೆ ಕೊಯ್ಲಿಕ್ಕೆ. ಹಾಗೆ ನಾಳೆ ತಮ್ಮ ಬರ್ತಾ ಇದ್ದಾರೆ. ಒಬ್ಬರು ಸ್ವಾಮಿಯವರು ಮುಂಚೆ ಗೋಡ್ ಕೊಯ್ಯೋ ದಿನ ಬಂದಿದ್ರಾಗಿತ್ತಲ್ಲ ಅವರು. ಸೊ 3 ಜನ ಅಣ್ಣ ತಮ್ಮಂದಿರೋರು. ಹಾಗೆ ಬಾಗಿ ಬರುವಂಥ ಅಡಿಕೆ ಮರನ ಕಷ್ಟಪಟ್ಟು ಎಳೆದು ಹತ್ರಕ್ಕೆ ತಂದು ಮುಟ್ತಾ ಇಲ್ಲ, ಆದರೂ ಕೈ ಮುಟ್ಟುತ್ತಾ ಅನ್ನೋ ಅಷ್ಟು ಹತ್ರದಲ್ಲಿ ಬರ್ತಾ ಇದೆ. ಎಳೆದು ಕಷ್ಟಪಟ್ಟು ತೆಗಿತಾ ಇದ್ದಾರೆ. ಅಂದರೆ ಗಿಡ್ಡ ಹೈಟ್ ಹೋಗಿಲ್ಲ. ಹೈಟ್ ಹೋದರೆ ಎಳೆದ ತಕ್ಷಣ ಸ್ವಲ್ಪ ಹತ್ರನೇ ಬಂದುಬಿಡುತ್ತೆ. ಇದು ಸ್ವಲ್ಪ ಹೈಟ್ ಹೋಗಿಲ್ಲ, ಗಿಡ್ಡ ಅಂದರೆ ಜಾಸ್ತಿ ವರ್ಷ ಆಗಿಲ್ಲ ಇದು ನೆಟ್ಟು. ಹಾಗಾಗಿ ಸೊ ಎಷ್ಟು ಆಗುತ್ತೋ ಎಷ್ಟು ಕಷ್ಟಪಟ್ಟು ಎಳೆದು ಹತ್ರನ ತರ್ತಾ ಇದ್ದಾರೆ. ಕೊನೆನ ತೆಗೆದುಬಿಟ್ಟು ಹಗ್ಗದ ಮೇಲೆ ಹಾಕಿ ಸೈ ಅಂತ ಕೆಳಗಡೆ ಬಿಡ್ತಾ ಇದ್ದಾರೆ. ಸೊ ಹೈಟಿಂದ ಬಂದರೆ ಕೊನೆಯ ಸೌಂಡ್ ಅಂತೂ ತುಂಬ ಮಜವಾಗಿರುತ್ತೆ, ಸೈ ಅಂತ ಬರ್ತಾ ಇರುತ್ತೆ. ಇದು ಅಷ್ಟೊಂದು ಹೈಟ್ ಇರಲಿಲ್ಲಾಗಿತ್ತು, ಹಾಗಾಗಿ ಕೊನೆನ ಮೇಲೆ ಹಾಕೋದಷ್ಟೇ ಕೆಳಗಡೆ ಬೇಗ ಬಂದುಬಿಟ್ಟತ್ತೆ. ಸೊ ತುಂಬ ಹೈಟ್ ಇದ್ದರೆ ಕೊನೆನ ರಭಸವಾಗಿ ಜೋರಾಗಿ ಬರುತ್ತೆ. ಸೊ ಹಾಗೆ ಇವತ್ತಿನ ಅಡಿಕೆ ಕೊಯ್ಲಿಗೆ ನಾನು ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ತುಂಬ ಕೆಲಸ ಇರುತ್ತೆ. ಅಡಿಕೆ ಹಾಕಬೇಕು, ಇದು ಮಾಡಬೇಕು ಎಲ್ಲನೂ ಕೂಡ. ಅಡುಗೆ ಮನೆ ಹತ್ರ ಆಗಿದ್ದಿದ್ರೆ ನಾವು ಅಡುಗೆನೆಲ್ಲ ಮಾಡಿಬಿಟ್ಟು ಹಾಗೆ ಹೋಗ್ಬೋದು. ಆದರೆ ಇಲ್ಲಿ ಪ್ರತಿಯೊಂದನ್ನು ಕೂಡ ಹೋಗಿ ಅಲ್ಲಿ ಮಾಡಬೇಕು, ಇಲ್ಲಾಂತ ಮನೆಯಿಂದ ಮಾಡ್ಕೊಂಡು ಅಲ್ಲೋಗಿ ತಗೊಂಡೋಗಿ ಕೊಡಬೇಕು. ಸೊ ಯಾವುದೇ ರೀತಿಯಾದಂಥ ಅಲ್ಲಿ ನಮಗೆ ವ್ಯವಸ್ಥೆ ಮಾಡಲಿಕ್ಕೆ ನಮ್ಮ ಮನೆ ಥರ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಡಿಕೆನೆಲ್ಲ ಇವತ್ತೇ ಗಾಡಿ ಬರೋದಿಲ್ಲ, ಅಲ್ಲೇ ಇಡ್ತಾ ಇದ್ದೀವಿ. ಸಂಜೆಗೆ ಅಲ್ಲಿ ಉಳಿಲಿಕ್ಕೆ ಅಂದರೆ ಅಡಿಕೆನ ಕಾಯ್ಲಿಕ್ಕೆ ಹೋಗಬೇಕಾಗತ್ತೆ. ಸೊ ಹೀಗೆ ನಮ್ಮ ಪರಿಸ್ಥಿತಿಯಾಗಿದೆ. ಯಾಕೆಂದರೆ ಪ್ರತಿ ವರ್ಷ ನಾವು ಒಂದೇ ದಿನಕ್ಕೆ ಕೊಯ್ದು ಮುಗಿಸ್ತಾ ಇದ್ರಾಗಿತ್ತು. ಈ ವರ್ಷ ಒಂದೇ ದಿನ ಕೊಯ್ದು ಮುಗಿಸೋದು ಬೇಡ, ತುಂಬ ಹೆವಿ ಆಗುತ್ತೆ. ಅಡಿಕೆ ಕೊಯ್ಯೋರಿಗೆ ಸಂಜೆ 6 ಗಂಟೆ 7 ಗಂಟೆ ಆದ್ರೂ ಕೂಡ ಅವ್ರು ಕೊಯ್ದು ಮುಗಿಸ್ಲೇಬೇಕಂತ ಹೇಳಿ ಮಧ್ಯಾಹ್ನ ಊಟ ಮಾಡಿದ ತಕ್ಷಣವೇ ಅವರು ಹೋಗಿ ತುಂಬ ಕಷ್ಟಪಟ್ಟು ಅಡಿಕೆನ ತೆಗೆದು ಮುಗಿಸ್ಬೇಕು ಅಂತೇಳಿ ತುಂಬ ಕಷ್ಟಪಡ್ತಾರೆ. ಸೊ ಹಾಗಾಗಿ ಅಷ್ಟೆಲ್ಲ ಕಷ್ಟ ಬೇಡ, ನಾವೇ ಯಾಕೆ ಒಂದೇ ದಿನ ಕೊಯ್ದುಬೇಕು, 2 ದಿನ ಕೊಯ್ದರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಈ ವರ್ಷ ನಾವು 2 ದಿನ ಮಾಡ್ಕೊಂಡು ಕೊಯ್ತಾ ಇದ್ದೀವಿ. ಇವತ್ತು ಒಂದು ದಿನ ಬಂದ್ಕೊಂಡು ಅಂದರೆ ಹೈಟ್ ಹೋಗದಿರುವಂಥ ಮರಕ್ಕೆ ಇವತ್ತೇ ತೆಗೆದುಕೊಂಡು ನಾವು ನಾಳೆ ಹೈಟ್ ಹೋಗಿರುವಂಥ ಮರಕ್ಕೆ ಬೇಗ ತೆಗಿಲಿಕ್ಕಾಗತ್ತೆ. ಮತ್ತು ಹತ್ತದ ಮೇಲಿಂದ ಇಳಿಯೋ ಕೆಲಸ ಇರೋದಿಲ್ಲ. ಒಂದು ತಿಂಡಿ ತಿನ್ನೋಕ್ಕೆ ಇಳಿದ್ರೆ ಆಯಿತು. ಮತ್ತು ಬೇಗ ಅವರಿಗೆ ಸುಸ್ತಾದಾಗ ಅಂದರೆ ಇಳಿಬೇಕು ಅನಿಸುತ್ತಲ್ಲ, ಆವಾಗ ಇಳ್ಕೊಂಡ್ರೆ ಸಾಕು. ಬೇಕಂತಾಳೆ ಇಳಿದು ಮತ್ತೊಂದು ಮರ ಹತ್ತಲೇಬೇಕು ಅಂತೇಳಿ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾಳೆ ಇಬ್ಬರು ಬರ್ತಾ ಇದ್ದಾರೆ. ಹಾಗೆ ಗಾಡಿನೂ ಕೂಡ ಇವರದ್ದೆಯ ಗಾಡಿನೂ ತಗೊಂಡು ಲೋಡ್ ಮಾಡಿ ಅನ್ಲೋಡ್ ಮಾಡೋದು ಕೂಡ ಈಸಿ ಆಗುತ್ತೆ ಮನೆಗೆ ತಗೊಂಡು ಬರೋಕೆ ಅಂತ ಹೇಳಿಬಿಟ್ಟು. ಸೊ 2 ದಿನ ಮಾಡಿಕೊಂಡು ನಾವು ಅಡಿಕೆನ ತೆಗಿತಾ ಇದ್ದೀವಿ. ಹಾಗೆ ನಾವು ಇಲ್ಲಿ ಅಡಿಕೆನ ಫುಲ್ ಹಣ್ಣಾಗಿರೋದು ಅಡಿಕೆ ಮತ್ತು ಕರೆಕ್ಟಾಗಿ ಬೆಳೆದಿರುವಂಥ ಅಡಿಕೆನ 2 ಮಾತ್ರ ಬಿಡ್ತಾ ಇದ್ದೀವಿ. ಹಾಗೆ ಅರ್ಧಂಬರ್ಧ ಹಣ್ಣಾಗಿರೋದು ಮತ್ತು ಬೆಳೆದೇ ಇರುವಂಥ ಅಡಿಕೆನ ಯಾವುದೇ ತೆಗಿತಾ ಇಲ್ಲ. ಅದು ನೆಕ್ಸ್ಟ್ 1 ತಿಂಗಳ ಬಿಟ್ಟಾದಮೇಲೆ ಇನ್ನೊಂದು ಸತಿ ಕೊಯ್ಯೋದು. ಜಸ್ಟ್ ಎಲ್ಲ ಕೊನೆ ಅಡಿಕೆದು ಹಣ್ಣಾಗಿರೋದು ಗೊತ್ತಾಗತ್ತೆ ಹಣ್ಣಾಗಿದೆ ಅಂತ ಹೇಳ್ಬಿಟ್ಟು. ಸೊ ಬೆಳೆದಿದೆ ಇಲ್ವಾ ಅಂತ ಹೇಳಿ ಸೊಲ್ದು ನೋಡಿಬಿಟ್ಟೇನೆ ನೆಕ್ಸ್ಟ್ ತೆಗಿತಾ ಇದ್ದೀವಿ. ಅಷ್ಟೂ ಕೂಡ ಸರ್ನಾಸ್ ಅಂದರೆ ಪೂರ್ತಿ ಕೊನೆನ ತೆಗಿತಾ ಇಲ್ಲ. ಸೊ ನೋಡಿಬಿಟ್ಟು ಸುಲಿಯೋಕ್ಕೆ ಬರುವಂಥ ಅಡಿಕೆ ಮತ್ತು ಬೆಳೆದಿರುವಂಥ ಅಡಿಕೆ ಫುಲ್ ಹಣ್ಣಾಗಿರುವಂಥ ಅಡಿಕೆ ಅಷ್ಟನ್ನೇ ಮಾತ್ರ ತೆಗಿತಾ ಇದ್ದೀವಿ. ಅಡಿಕೆನ ಕೊಯ್ಯೋದು ನೋಡಲಿಕ್ಕೆ ನಮಗೆ ಕೆಳಗಡೆಯಿಂದ ತುಂಬ ಚೆಂದವಾಗಿ ಕಾಣಿಸುತ್ತೆ. ತುಂಬ ಈಸಿಯಾಗಿ ತೆಗಿತಾರೆ ಅಂತೇಳಿ ಅನಿಸುತ್ತೆ. ಆದರೆ ಮರ ಹತ್ತಿ ಅಲ್ಲಿ ಕುತ್ಕೊಂಡು ಅದು ಮತ್ತೊಂದು ಮರನ ಜಗ್ಗಿ ಆ ಮರದಿಂದ ಕೊನೆನ ತುಂಬ ವೇಟ್ ಇರುತ್ತೆ. ನಮಗೆ ನೆಲದ ಮೇಲಿಂದನೇ ಒಂದೊಂದು ಕೊನೆನ ಕೈಯಲ್ಲಿ ಹಿಡ್ಕೊಂಡೆ ಎತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಅವರು ಇನ್ನೊಂದು ಮರದಿಂದ ಕೊನೆನ ಕಟ್ ಮಾಡಿ ಅದು ಕೆಳಗಡೆ ಬೀಳಿಸದೆ ಹಾಗೆ ಕೈಯಿಂದ ತಗೊಂಡು ನೆಕ್ಸ್ಟ್ ಹಗ್ಗದ ಮೇಲಿಂದ ಹಾಕಬೇಕು. ಸೊ ತುಂಬ ಕಷ್ಟ ಅನಿಸುತ್ತೆ ನಮಗೆ. ನೆಲದ ಮೇಲೆ ಕರೆಕ್ಟಾಗಿ ಭೂಮಿ ಮೇಲೆ ನಿಂತ್ಕೊಂಡೆ ನಮಗೆ ಯಾವುದು ಕೂಡ ಸರಿಯಾಗಿ ಆಗೋದಿಲ್ಲ ಮಾಡಲಿಕ್ಕೆ. ವೇಟ್ ಎತ್ತಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಅಂಥದ್ರಲ್ಲಿ
ಅದು ಮೇಲ್ಗಡೆ ಹತ್ತಿ ಅಷ್ಟನ್ನು ಸಾಹಸ ಮಾಡ್ತಾ ಇರ್ತಾರೆ. ಸೊ ನಮಗೆ ನೋಡಲಿಕ್ಕೆ ತುಂಬ ಚೆಂದ ಕಾಣಿಸುತ್ತೆ. ವಾ ಅಂತ ಹೇಳ್ಬಿಟ್ಟು. ಸೊ ಅವರ ಕಷ್ಟ ಅವರಿಗೆ ಗೊತ್ತಿರುತ್ತೆ. ಹಾಗೆ ಹಗ್ಗದ ಮೇಲಿಂದ ಹಾಕಿ ಕೆಳಗಡೆ ಹಿಡಿಯುವುದು ಕೂಡ ಹಾಗೆಯೇ ಬ್ಯಾಲೆನ್ಸ್ ಇರಬೇಕಾಗತ್ತೆ. ಇಲ್ಲ ಅಂತಂದರೆ ಅಲ್ಲಿ ಬಿಟ್ಟಿರುವಂಥ ಕೊನೆ ನಾವೇ ತಿರ್ಗ ಬಿದ್ದು ಹೊಟ್ಟೆ ಮೇಲೆ ಬಂದಿರುತ್ತೆ. ಸೊ ಇಲ್ಲಿ ನಮ್ಮ ಕೊನೆ ಹೋರುವವರು ನಮ್ಮ ಅಳಿಯ, ನಮ್ಮ ಅಣ್ಣನ ಮಗ. ಸೊ ಇವನು ಕೊನೆ ಹೋರಲಿಕ್ಕೆ ಅಂತ ಹೇಳಿ ಸ್ಪೆಷಲ್ಲಾಗಿ ಕರ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷವೂ ಕೂಡ ಇವರೇ ಬರೋದು ಕೊನೆ ಸಂಕದಿಂದಾನೇ ಹತ್ತಕ್ಕೆ ಬರ್ತೀನಿ ನಾನು ಯಾವಾಗಲೂ ಕೂಡ. ಕರ್ಕೊಂಡು ಬಂದಿದ್ದೀವಿ. ಸೊ ನಾಳೆ ಕೂಡ ಬರ್ತಾರೆ ಅವರು ಕೊನೆ ಹೊರಲಿಕ್ಕೆ. ಇವತ್ತು ಸ್ವಲ್ಪ ಕೊನೆ ಹೊರೋದು ಅವರಿಗೆ ಈಸಿ ಆಗಿಬಿಟ್ಟಿದೆ. ಯಾಕೆಂದರೆ ಒಬ್ಬರೇ ಕೊನೆ ಹೊರೋದು ಮತ್ತು ಹತ್ತಿ ಇಳಿದು ಮಾಡೋದ್ರಿಂದ ಅಷ್ಟೊಂದು ಕೊನೆ ಇಳಿಯುವುದಿಲ್ಲ. ಹಾಗಾಗಿ ಆರಾಮಾಗಿ ಹೊರ್ತಾ ಇದ್ದಾರೆ, ಕುತ್ಕೊಂಡು ಎತ್ಕೊಂಡು ಎಲ್ಲ ಮಾಡಿ. ಹಾಗೆ ಹತ್ತಲಿಕ್ಕೂ ಕೂಡ ತುಂಬ ಈಸಿಯಾಗಿದೆ. ಅಮ್ಮ ಏನೋ ಅಪರೂಪಕ್ಕೆ ತೋಟಕ್ಕೆ ಬಂದಿದ್ರು, ಅಡಿಕೆ ಸುಲಿತಾ ಇದ್ದಾರೆ ಮೇಲ್ಗಡೆಗೆ. ಹಾಗೆ ಬಂದ ತಕ್ಷಣ ಒಂದು ಬೆಳಗಿನ ಏರ್ಸಿ ಕಳಿಸಿದ್ವಿ. ಹಾಗೆ ಕೈ ಅಲ್ಲಾಡ್ಸ್ಕೊಂತ ಯಾರಿಗೂ ಕೂಡ ಗುಡ್ಡ ಹತ್ಲಿಕ್ಕೆ ಕೊಡ್ತಾ ಇಲ್ಲ. ಒಂದು ಕೊನೆ ಆದ್ರೂ ತಗೊಂಡು ಹೋಗ್ಲೇಬೇಕು. ಹಾಗೆ ಹೋದ್ರೆ ಮತ್ತೆ ಅರ್ಧಗಟ್ಟು ಹತ್ತಿರ ಕೂಡ ವಾಪಸ್ ತೋಟಕ್ಕೆ ಇಳಿಸಿ ಕೊನೆನ ತಗೊಂಡು ಹೋಗೋ ಥರ ಮಾಡೇ ಮಾಡ್ತಾರೆ. ಒಂದೆರಡು ಕಷ್ಟ ಅಲ್ಲ, ಇಲ್ಲಿ ಒಬ್ರಿಗಲ್ಲ ಒಬ್ಬರಿಗೆ ಬರೀ ತೋಟದಲ್ಲಿ ಇವತ್ತು ಫುಲ್ ಸೌಂಡು, ಕಿತ್ತಾಟ, ಅದು ಇದು. ನಾಳೆ ಇದಕ್ಕಿಂತನೂ ಜೋರು ಕಿತ್ತಾಟ ಇರುತ್ತೆ. ಸೊ ನಾಳೆ ಎಷ್ಟಾಗುತ್ತೋ ಅಷ್ಟನ್ನು ಲಾಗ್ನ ಮಾಡ್ತೀನಿ. ನಾಳೆ 2 ಕೊನೆಗೊಳ್ರು ಹಾಗೆ ಅಡಿಕೆನ ಪೂರ್ತಿಯಾಗಿ ಮನೆಗೆ ತರೋದು.